ತಿಪಟೂರು ನಗರದ ಖಾಸಗಿ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕುಪ್ಪ ಶಾಂತಪ್ಪ ಮಾತನಾಡಿ, ಸಮಾಜ ಕಲ್ಯಾಣ ಇಲಾಖೆಗೆ ಜಂಟಿ ನಿರ್ದೇಶಕರಾಗಿ ಬಂದ ದಿನದಿಂದಲೂ ನಾವು ಕೃಷ್ಣಪ್ಪನವರನ್ನ ಕಂಡಿದ್ದೇವೆ. ಬಡತನದಿಂದ ವಿದ್ಯಾಭ್ಯಾಸ ಮಾಡಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಈ ಹಂತಕ್ಕೆ ಬಂದಿರುವ ಅಧಿಕಾರಿ ಕೃಷ್ಣಪ್ಪ ಬಡ ಮಕ್ಕಳಿಗೆ ಅನ್ಯಾಯವಾದರೆ ತಕ್ಷಣ ಸ್ಪಂದಿಸಿ ಸಮಸ್ಯೆ ಬಗೆಹರಿಸುವ ಪ್ರವೃತ್ತಿಯನ್ನ ಬೆಳೆಸಿಕೊಂಡಿದ್ರು. ಇಂತಹ ಅಧಿಕಾರಿಯ ಹೆಸರು ಬರೆದು ಆತ್ಮಹತ್ಯೆ ಮಾಡಿಕೊಂಡ ಮಲ್ಲಿಕಾರ್ಜುನಯ್ಯರವರ ಘಟನೆಗೂ ಇವರಿಗೂ ಯಾವುದೇ ಸಂಬಂಧವಿಲ್ಲ. ಯಾವುದೋ ವೈಯಕ್ತಿಕ ಉದ್ದೇಶಗಳಿಗಾಗಿ ಇಂತಹ ಆರೋಪಗಳನ್ನು ಮಾಡಿರುವುದು ತಪ್ಪು ಎಂದು ಅವರು ಆರೋಪಿಸಿದರು. ತುಮಕೂರು ಜಿಲ್ಲೆ ಆವಡ ತಾಲೂಕಿನಲ್ಲಿ ಸಮಾಜ ಕಲ್ಯಾಣ DSW ಆಗಿರತಕ್ಕಂಥ ಮಲ್ಲಿಕಾರ್ಜುನ ಎಂಬುವರು ದಿನಾಂಕ 20ನೇ ತಾರೀಕು ತಮ್ಮ ಕಚೇರಿ ನೇಣು ಬಿಗಿದು ಒಂದು ಸತ್ತೋಗಿರೋ ವಿಚಾರ ತಿಳಿದಿತ್ತು. ಆ ವಿಚಾರವಾಗಿ ನಾವು ವಿಚಾರ ಮಾಡಲಾಗಿ ಇವರು ಯಾವ ವಿಚಾರಕ್ಕೆ ನೇಣು ಬಿಗಿದು ಸತ್ತೋಗಿದ್ದಾರೆ ಅಂತ ವಿಚಾರ ಇನ್ನ ಸರಿಯಾಗಿ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಇವರು ತುಮಕೂರು ಜಿಲ್ಲೆಯ ಏನು ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ಹೆಸರನ್ನ ಬರೆದಿಟ್ಟು ನೇಣು ಬಿಗಿದುಕೊಂಡವ್ರೆ ಅಂತ ಹೇಳಿ ಪ್ರಚಾರ ಮಾಧ್ಯಮಗಳಲ್ಲಿ ನಾವು ನೋಡಿದ್ದು. ಆದರೆ ಕೃಷ್ಣಪ್ಪನ ವಿಚಾರದಲ್ಲಿ ನಾವು ಹೇಳಬೇಕು ಅಂದರೆ, ಕೃಷ್ಣಪ್ಪನವರು ಮೊದಲು ಹಾಸ್ಟೆಲ್ ವಾರ್ಡನ್ ಆಗಿ ಮತ್ತು ಮುಮ್ಮಡ್ತಿ ಪಡೆದು ಇವತ್ತು ಜಂಟಿ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸ್ತಾರೆ. ಅವರು ಈ ಜಿಲ್ಲೆಗೆ ಬಂದ ಮೇಲೆ ಬಹಳಷ್ಟು ಹಲವಾರು ಹೆಸರುವಾಸಿಯಾದಂಥ ಕೆಲಸಗಳನ್ನು ನಿರ್ವಹಿಸಿದ್ದಾರೆ. ಉದಾಹರಣೆಗೆ ಜಾಥಾ ಬಂದಂಥ ಸಂದರ್ಭದಲ್ಲಿ ಅವರು ಇಡೀ ಜಿಲ್ಲೆನ ಸಂಘಟನೆ ಮಾಡಿ ಇಡೀ ಜಿಲ್ಲೆಯಲ್ಲಿ ಸಂವಿಧಾನ ಜಾಗೃತಿಯನ್ನು ಬಹಳ ಯಶಸ್ವಿಯಾಗಿ ಮಾಡಿ ಸರ್ಕಾರದಿಂದ ಪ್ರಶಸ್ತಿಯನ್ನು ಪಡೆದಂಥ ವ್ಯಕ್ತಿಯಾಗಿರ್ತಾರೆ. ಜೊತೆಗೆ ಸುಮಾರು 100-150 ಕಿಲೋಮೀಟರ್ ಸಂವಿಧಾನ ಜಾಗೃತಿ ಸರಪಳಿಯನ್ನು ನಿರ್ಮಾಣ ಮಾಡಿ ಅದರಲ್ಲೂ ಒಳ್ಳೆಯ ಹೆಸರು ಮಾಡಿದಂಥ ವ್ಯಕ್ತಿ. ಆದರೆ ಇಡೀ ಜಿಲ್ಲೆಯಲ್ಲಿ ಯಾವುದೇ ಸಣ್ಣ ಪುಟ್ಟ ಏನು ಅಡುಗೆ ಸಹಾಯಕರನ್ನ ಹಿಡಿದು ಮತ್ತು ಬೇರೆ SDC FDC ಅಂತ ಎಲ್ಲ ಅಧಿಕಾರಿಗಳಿಗೂ ಕೂಡ ಸಹ ಯಾವುದೇ ಅಧಿಕಾರಿಗಳಿಗೂ ಇದುವರೆಗೂ ಎಲ್ಲೂ ತೊಂದರೆ ಕೊಟ್ಟಿರುವಂಥ ಉದಾಹರಣೆಗಳು ನಮಗೆ ಕಂಡು ಬಂದಿಲ್ಲ. ಆದರೆ ಇವರ ಹೆಸರನ್ನು ಎಳೆತಂದಿರೋದು ನಮಗೆ ತುಂಬ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಆದರೆ ಅವರು ಮಲ್ಲಿಕಾರ್ಜುನ ಅನ್ನೋರು ಅವರ ವೈಯಕ್ತಿಕ ವಿಚಾರಗಳು ಮುಚ್ಚಿಕೊಳ್ಳೋಕ್ಕೋಸ್ಕರ ಅವರು ಮರಮಾಚಿ ಅವರ ವೈಯಕ್ತಿಕ ವಿಚಾರಗಳನ್ನ ಮರಮಾಚಿ ಇವತ್ತು ಈ ರೀತಿ ಅನಾಹುತ ಮಾಡ್ಕೊಂಡಿರ್ತಾರೆ. ಆದರೆ ನಮ್ಮ ಅನಿಸಿಕೆ ಏನಂದರೆ, ಅವರು ಇನ್ನು ನಿವೃತ್ತಿ ಆಗೋದು ಸುಮಾರಿಂದ ಕೇವಲ 15 ದಿವಸ ಇದೆ ಅಂತ ತಿಳಿದು ಬಂದೈತೆ. ಅವರು ತಮ್ಮ ಮುಂದಿನ ಮಕ್ಕಳಿಗೂ ಏನೋ ಒಂದು ಅನುಕೂಲ ಮಾಡೋಕ್ಕೋಸ್ಕರ, ಉದ್ಯೋಗ ಕೊಡಿಸೋಕ್ಕೋಸ್ಕರ ಇವರು ವೈಯಕ್ತಿಕ ತೀರ್ಮಾನ ತಗೊಂಡ ಈ ರೀತಿಯ ಒಂದು ದುರ್ಮರಣಕ್ಕೆ ಈಡಾಗಿದ್ದಾರೆ ಅಂತ ನಾವು ಭಾವಿಸಿದ್ದೇವೆ. ಆದರೆ ಕೃಷ್ಣಪ್ಪನ ಪಾತ್ರ ಇದರಲ್ಲಿ ಯಾವುದೇ ರೀತಿಯ ಕೃಷ್ಣಪ್ಪನ ಎಳೆತರೋದು ಇದು ತುಂಬಾ ಅಪರಾಧ ಆಗುತ್ತೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ DSS ಮುಖಂಡರಾದ ಪೆದ್ದೇಹಳ್ಳಿ ನರಸಿಂಹಯ್ಯ, ಕುಪ್ಪಾಳು ರಂಗಸ್ವಾಮಿ, ರಾಘವೇಂದ್ರ ಯುಗಚಿಗಟ್ಟೆ, ಅಧ್ಯಕ್ಷರಾದ ಮತ್ತಿಘಟ್ಟ ಶಿವಕುಮಾರ್, ಮಾರ್ನಿಗೆರೆ ರಮೇಶ್ ಸೇರಿದಂತೆ ಮೊದಲಾದವರು ಹಾಜರಿದ್ದರು. ವರದಿ ಮಂಜು ಗುರ್ಗದಹಳ್ಳಿ.